ಯೇಸುಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಲೇಯಳ ಮೇಲೆ ದೇವರ ಅನುಗ್ರಹ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಆದಿಕಾಂಡ 29ನೇ ಅಧ್ಯಾಯ 31ರಿಂದ 33ನೇ ವಾಕ್ಯ. ಲೇಯಳು ಯಾಕೋಬನಿಗೆ ಆಲಕ್ಷ್ಯವಾದಳೆಂದು ಯೆಹೋವನು ನೋಡಿ ಆಕೆಯನ್ನು ಬಸರಾಗುವಂತೆ ಮಾಡಿದನು. ಆದರೆ ರಾಹೇಲಳು ಬಂಜೆಯಾಗಿದ್ದಳು. ಲೇಯಳು ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು, ಯೆಹೋವನು ನನ್ನ ವ್ಯಥೆಯನ್ನು ನೋಡಿದ್ದಾನೆ, ಇನ್ನು ಮುಂದೆ ನನ್ನ ಗಂಡನು ನನ್ನನ್ನು ಪ್ರೀತಿಸುವನು ಎಂದು ಹೇಳಿ ಅದಕ್ಕೆ ರೂಬೇನ್ ಎಂದು ಹೆಸರಿಟ್ಟಳು. ಆಕೆ ತಿರುಗಿ ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು, ನಾನು ಗಂಡನ ಆಲಕ್ಷ್ಯಕ್ಕೆ ಗುರಿಯಾದನೆಂದು ಯೆಹೋವನು ತಿಳಿದಿದ್ದರಿಂದ ಈ ಮಗುವನ್ನು ದಯಪಾಲಿಸಿದನೆಂದು ಹೇಳಿ ಅದಕ್ಕೆ ಸಿಮೆಯೋನ್ ಎಂದು ಹೆಸರಿಟ್ಟಳು. ಆಮೆನ್. ಲೇಯ ಎಂಬುದು ಇಬ್ರೂ ಮೂಲದ ಸತ್ಯವೇದದ ಹೆಸರು. ಇದರರ್ಥ ಸೂಕ್ಷ್ಮ ಅಥವಾ ದಣಿದ. ಲೇಯಳು ಲಾಬಾನನ ಮಗಳು ಮತ್ತು ರಾಹೇಲಳ ಸಹೋದರಿ. ಲೇಯ ಎರಡು ಪ್ರಮುಖ ಕುಲಗಳಾದ ಲೇವಿ ಮತ್ತು ಯೆಹೂದದ ತಾಯಿ. ವಿಮೋಚನ ಕಾಂಡದ ನಾಯಕ ಮೋಶೆ ಮತ್ತು ಮಹಾಯಾಜಕ ಆರೋನನ ವಂಶಾವಳಿಯು ಅವಳಿಂದ ಬಂದಿತು, ಮತ್ತು ಇಸ್ರಾಯೇಲರಲ್ಲಿ ರಾಜಪ್ರಭುತ್ವವಾದ ದಾವಿದನ ವಂಶಾವಳಿಯು ಅವಳಿಂದ ಬಂದಿದೆ, ಮತ್ತು ಮೆಸ್ಸಿಯ ಯೆಹೂದ ಕುಲದ ಸಿಂಹ ನಮ್ಮ ಕರ್ತನಾದ ಯೇಸು ಅವಳಿಂದ ಬಂದಿದ್ದಾನೆ. ಅವಳು ಊಹಿಸಲು ಸಾಧ್ಯವಾಗದ ರೀತಿಯಲ್ಲಿ ದೇವರು ಅವಳನ್ನು ಗೌರವಿಸಿದನು. ಆಕೆಯ ಪತಿ ಯಾಕೋಬನು ತನ್ನ ತಂಗಿ ರಾಹೇಲಳಿಗೆ ಆದ್ಯತೆ ನೀಡಿದ ಹೊರತಾಗಿಯೂ ಲೇಯಳನ್ನು ಫಲವತ್ತಾಗಿಸುವ ಮೂಲಕ ಮತ್ತು ಅವಳಿಗೆ ಅನೇಕ ಮಕ್ಕಳನ್ನು ನೀಡುವ ಮೂಲಕ ದೇವರು ಅನುಗ್ರಹಿಸಿದನು. ದೇವರ ಕರುಣೆ ಯಾರನ್ನೂ ತಲುಪಬಹುದು. ಲೇಯಳನ್ನು ಪ್ರೀತಿಸದಿರುವುದನ್ನು ದೇವರು ನೋಡಿದನು ಮತ್ತು ಅವಳ ಮೇಲೆ ಕನಿಕರಿಸಿದನು. ರಾಹೇಲಳು ಬಂಜೆಯಾಗಿ ಇದ್ದಾಗ ಅವನು ಅವಳಿಗೆ ಮಕ್ಕಳನ್ನು ಹೊಂದುವಂತೆ ಮಾಡಿದನು. ಲೇಯಳ ಮಕ್ಕಳು. ಲೇಯಳು ಯೆಹೂದವನ್ನು ಒಳಗೊಂಡಂತೆ ಅನೇಕ ಗಂಡು ಮಕ್ಕಳಿಗೆ ಜನ್ಮ ನೀಡಿದಳು. ಅವರು ಇಸ್ರಾಯೇಲಿನ 12 ಕುಲಗಳಲ್ಲಿ ಒಂದಾದರು. ಲೇಯಳ ನಂಬಿಕೆ. ತನ್ನ ಪುತ್ರರಿಗೆ ಇಟ್ಟ ಹೆಸರುಗಳು ದೇವರಲ್ಲಿ ಅವಳ ನಂಬಿಕೆ, ವಿಶ್ವಾಸ ಮತ್ತು ಭರವಸೆಯನ್ನು ತೋರಿಸಿದವು. ದೇವರ ಕೃಪೆಗೆ ಯಾರೂ ಅಸಾಧಾರಣರಲ್ಲ. ದೇವರು ತನ್ನ ವಿಮೋಚನಾ ಕಾರ್ಯವನ್ನು ಸಾಧಿಸಲು ಅನಿರೀಕ್ಷಿತವಾದದ್ದನ್ನು ಬಳಸುತ್ತಾನೆ ಎಂದು ಲೇಯಳ ಜೀವನವು ತೋರಿಸುತ್ತದೆ. ದೇವರು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ನಿಜವಾದ ಸೌಂದರ್ಯವನ್ನು ನೋಡುತ್ತಾನೆ ಮತ್ತು ರಕ್ಷಣೆಯನ್ನು ಘೋಷಿಸಲು ಅವುಗಳನ್ನು ಬಳಸುತ್ತಾನೆ. ದೇವರು ಸಾಮಾನ್ಯವಾಗಿ ಮನುಷ್ಯರು ತಿರಸ್ಕರಿಸಿದ್ದನ್ನು ಉನ್ನತೀಕರಿಸಲು ಆರಿಸಿಕೊಳ್ಳುತ್ತಾನೆ ಮತ್ತು ಲೇಯಳಿಗಾಗಿ ಆತನು ಇದನ್ನೇ ಮಾಡುತ್ತಾನೆ. ದೇವರು ಇಸ್ರಾಯೇಲರಲ್ಲಿ 12 ಕುಲಗಳಾಗಿ ಮಾಡುವ ಅನೇಕ ಮಕ್ಕಳನ್ನು ಅವಳು ಇರುತ್ತಾಳೆ. ಈ ಹುಡುಗರಲ್ಲಿ ಹೆಚ್ಚು ಗಮನಾರ್ಹವಾದದ್ದು ಯೆಹೂದ. ಯಾರಿಗಾಗಿ ಲೇಯಳು ಕರ್ತನನ್ನು ಸ್ತುತಿಸಿದಳೋ ಆ ಕುಲ. ರಾಹೇಲಳು ಮತ್ತು ಯಾಕೋಬನ ಅವರೊಂದಿಗಿನ ಸಂಕೀರ್ಣ ಸಂಬಂಧದ ಹೊರಗೆ ಲೇಯಳಿಗೆ ಸ್ವಲ್ಪ ಗಮನ ನೀಡಲಾಗಿದ್ದರೂ ಅವಳು ಮತ್ತು ರಾಹೇಲಳು ಯೆಹೋವನು ಇಸ್ರಾಯೇಲಿನ ಮನೆಯನ್ನು ಕಟ್ಟಿದ ಪೂರ್ವಜರು ಎಂದು ನೆನಪಿಸಿಕೊಳ್ಳುತ್ತಾರೆ. ಆಮೆನ್. ತಲೆಮಾರುಗಳ ಆಶೀರ್ವಾದ. ಆದಿಕಾಂಡ 29, 34ರಿಂದ 35ನೇ ವಾಕ್ಯ. ಆಕೆಯು ತಿರುಗಿ ಗರ್ಭ ಧರಿಸಿ ಗಂಡು ಮಗುವನ್ನು ಹೆತ್ತು, ಈಗಲಾದರೂ ನನ್ನ ಗಂಡನು ನಾನು ಒಂದಾಗುವೆವು, ಅವನಿಗೆ 3 ಮಂದಿ ಗಂಡು ಮಕ್ಕಳನ್ನು ಹೆತ್ತಿದ್ದೇನಲ್ಲ ಎಂದು ಹೇಳಿ ಅದಕ್ಕೆ ಲೇವಿ ಎಂದು ಹೆಸರಿಟ್ಟಳು. ಆಕೆಯು ತಿರುಗಿ ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು, ಈಗ ಯೆಹೋವನಿಗೆ ಉಪಕಾರ ಸ್ತುತಿ ಮಾಡುವೆನು ಎಂದು ಹೇಳಿ ಅದಕ್ಕೆ ಯೆಹೂದ ಎಂದು ಹೆಸರಿಟ್ಟಳು. ಆಮೇಲೆ ಆಕೆಗೆ ಗರ್ಭಧಾರಣೆಯಾಗುವುದು ತಡವಾಯಿತು. ಆಮೆನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.